ಕನ್ನಡದ ಹೆಮ್ಮೆಯ ರಾಷ್ಟ್ರಕವಿ, ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕುವೆಂಪು ಅವರು ಜನಿಸಿ ಬೆಳೆದ ಪುಣ್ಯಭೂಮಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಸುಂದರ ಮಲೆನಾಡಿನ ನಡುವೆ ಇರುವ ಕವಿ ಮನೆ ಕೇವಲ ಮನೆಯಲ್ಲ, ಅದೊಂದು ಸಾಹಿತ್ಯದ ದೇಗುಲ. ಬನ್ನಿ ನೋಡೋಣ. ಈ ಮನೆ ಸುಮಾರು 200 ವರ್ಷಗಳಿಗಿಂತಲೂ ಹಳೆಯದಾದ ಸಾಂಪ್ರದಾಯಿಕ ಮಲೆನಾಡಿನ ತೊಟ್ಟಿ ಮನೆ. ಇಲ್ಲಿನ ಮರದ ಕೆತ್ತನೆಗಳು, ವಿಶಾಲವಾದ ಅಂಗಳ ಮತ್ತು ಹಂಚಿನ ಮಾಡಿ ಅಂದಿನ ಕಾಲದ ಗಿರಿಮೆಯನ್ನು ಸಾರುತ್ತದೆ. ಮನೆಯ ಪ್ರವೇಶದಲ್ಲಿ ನಮ್ಮನ್ನು ಸ್ವಾಗತಿಸುವುದು ಬಾಗಿಲಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ ಎಂಬ ಸಾಲುಗಳು. ಮನೆಯ ಒಳಗಡೆ ಹೋದರೆ ಕುವೆಂಪು ಅವರು ಬಳಸುತ್ತಿದ್ದ ಪೆನ್ನು, ಚೇರ್, ಹಾಸಿಗೆ, ಅವರು ಧರಿಸುತ್ತಿದ್ದ ಬಟ್ಟೆಗಳು ಮತ್ತು ಅವರಿಗೆ ಬಂದ ಜ್ಞಾನಪೀಠ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ನೋಡಬಹುದು. ಇಲ್ಲಿನ ಪ್ರತಿಯೊಂದು ವಸ್ತುವಿನಲ್ಲೂ ಅವರ ನೆನಪುಗಳಿವೆ. ಮನೆಯಿಂದ ಸ್ವಲ್ಪ ದೂರ ಬೆಟ್ಟ ಹತ್ತಿದರೆ ಸಿಗುವುದೇ ಕವಿಶೈಲ. ಕುವೆಂಪು ಅವರು ಇಲ್ಲಿನ ಕಲ್ಲುಗಳ ಮೇಲೆ ಕುಳಿತು ಪ್ರಕೃತಿಯನ್ನು ಸವಿಯುತ್ತಾ ಕವಿತೆ ಬರೆಯುತ್ತಿದ್ದರು. ಇಲ್ಲಿನ ಕಲ್ಲುಗಳ ಜೋಡಣೆ ಸೌತ್ ಹೆಂಜ್ ಮಾದರಿಯಲ್ಲಿದೆ. ಇಲ್ಲಿ ಕವಿಯ ಸ್ಮಾರಕವನ್ನು ನಾವು ಕಾಣಬಹುದು. ಸಾಹಿತ್ಯ ಆಸಕ್ತರು ಮಾತ್ರವಲ್ಲದೆ ಶಾಂತಿ ಮತ್ತು ಪ್ರಕೃತಿಯನ್ನು ಬಯಸುವ ಪ್ರತಿಯೊಬ್ಬರೂ ಒಮ್ಮೆಯಾದರೂ ಕುಪ್ಪಳಿಗೆ ಭೇಟಿ ನೀಡಲೇಬೇಕು. ನೀವೇನಾದರೂ ಕವಿ ಮನೆಗೆ ಹೋಗುವ ಪ್ಲಾನ್ ಹಾಕಿದ್ರೆ ಬೆಳಿಗ್ಗೆ 9:30 ರಿಂದ ಸಂಜೆ 6:30 ರವರೆಗೆ ವೀಕ್ಷಣೆಗೆ ಅವಕಾಶವಿರುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.